ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಎಲ್ಲ ನನ್ನ ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸನಿ ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಆಟ ಆಡೋಕ್ಕೆ ಹೋಗಿದ್ದಾನೆ. ಮತ್ತು ನಾನು ಇವತ್ತು ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ನನ್ನ ಇಯರಿಂಗ್ಸ್ ಕಲೆಕ್ಷನ್ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇಯರಿಂಗ್ಸ್ ಅಂದರೆ ಗೋಲ್ಡ್ ಇಯರಿಂಗ್ಸ್ ಅಲ್ಲ, ನನ್ನ ರೆಡಿಮೇಡ್ ಇಯರಿಂಗ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಇವಾಗಿನ ಹುಡುಗಿಯರ ಹತ್ರ ನನ್ನ ಹತ್ರ ಏನು ಯಾವ್ಯಾವ ಇಯರಿಂಗ್ಸ್ ಇರ್ತಾವಲ್ವ ಆಲ್ಮೋಸ್ಟ್ ಅಲ್ಲಿ ಸೇಮ್ ಡಿಸೈನಲ್ಲೂ ಇರ್ಬೋದು. ಬಟ್ ನನ್ನ ಕಲೆಕ್ಷನ್ ಯಾವ ಥರ ಇದೆ ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನಿಮ್ಮ ಹತ್ರನೂ ಅದೇ ರೀತಿ ಸೇಮ್ ಇಯರಿಂಗ್ಸ್ ಡಿಸೈನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಡ್ರೆಸ್ಸಿಂಗ್ ಟೇಬಲ್ನ ಪರಿಸ್ಥಿತಿ ತೋರಿಸ್ತೀನಿ ಬನ್ನಿ. ನಾವು ಫಂಕ್ಷನ್ಸ್ ಆ್ಯಂಡ್ ಎಲ್ಲ ಹೋಗಿ ತುಂಬ ದಿನ ಆದಮೇಲೆ ನಾನು ಏನು ಕ್ಲೀನ್ ಇಟ್ಟಿಲ್ಲ, ಹಾಗಾಗಿ ಈ ಥರ ಎಲ್ಲ ಹರಡ್ಕೊಂಡು ಬಿಟ್ಟಿದ್ದೀನಿ ನೋಡಿ. ಇನ್ನಿಲ್ಲಿ ಮೇಲೇನಿಲ್ಲ, ಕೆಳಗಡೆ ನೋಡಿ ಈ ನೋಡ್ತಿರ್ಬೋದಾ, ಈ ಥರ ಎಲ್ಲ ಹರಡ್ಕೊಂಡು ಬಿಟ್ಟಿದ್ದೀನಿ. ಇಷ್ಟು ನೀಟಾಗಿ ಪಾರ್ಟ್ಸ್ ಮಾಡಿದ್ರು ಕೂಡ ನಾನು ಈ ಥರ ಎಲ್ಲನೂ ಆ ಕಡೆ ಈ ಕಡೆ ಇಟ್ಕೊಂಡು ಬಿಟ್ಟಿದ್ದೀನಿ. ಇದನ್ನು ಹಾಗೆ ಕ್ಲೀನ್ ಮಾಡ್ಕೋಬೇಕಂತ ತುಂಬಾ ದಿನ ಆಯಿತು. ಒಂದೊಂದಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ನಿಮಗೂ ಗೊತ್ತಿರೋದೆ, ನಾನು ಎಲ್ಲನೂ ಒಂದಿನ ಡ್ರೆಸ್ಸಿಂಗ್ ಆ್ಯಂಡ್ ಡ್ರೆಸ್ನ ಇದು ಮಾಡಿ ಫೋಲ್ಡ್ ಮಾಡಿಟ್ಟೆ. ಥರ ನೋಡಿ ಎಲ್ಲನೂ ಯಾವ್ಯಾವ ಥರ ಆಗಿದೆ, ಇದನ್ನೆಲ್ಲನೂ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಹೇಳ್ದಂಗೆ ಇಯರಿಂಗ್ಸ್ ಕಲೆಕ್ಷನ್ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಆಯಿತಾ. ನಾನು ಗೋಲ್ಡ್ ಇಯರಿಂಗ್ಸ್ ತೋರಿಸ್ತಾ ಇಲ್ಲ, ಓನ್ಲಿ ರೆಡಿಮೇಡ್ ಇಯರಿಂಗ್ಸ್ ಅದ್ರ ಕಲೆಕ್ಷನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕೂಡ ಅದೇ ರೀತಿ ಕಲೆಕ್ಷನ್ಸ್ ಇರ್ಬೋದು. ಯಾಕಂದರೆ ಇವಾಗ ಆಲ್ರೆಡಿ ಎಲ್ಲ ಹುಡುಗಿಯರ ಹತ್ರ ಸೇಮ್ ಟ್ರೆಂಡಿಂಗಲ್ಲಿರೋದ್ರಿಂದ ಆಗಿರ್ಬೋದು, ಆ್ಯಂಡ್ ಇಲ್ಲಾಂದರೆ ಆ್ಯಪ್ಗಳಾಗಿರ್ಬೋದು, ಇವಾಗ ಶಾಪಿಂಗ್ ಮೀಶೋ ಆಗಿರ್ಬೋದು. ಹಂಗಾಗಿ ಆಲ್ಮೋಸ್ಟ್ ಅಲ್ಲಿ 80% ಹುಡುಗಿಯರ ಹತ್ರ ಎಲ್ಲ ಸೇಮ್ ಸೇಮ್ ಇಯರಿಂಗ್ಸ್ ಇರುತ್ತೆ. ಒಂಥರ ಖುಷಿ ಆಗುತ್ತಲ್ವ, ನನ್ನ ಹತ್ರನೂ ಇದೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನೋಡೋಣ ನನ್ನ ಹತ್ರ ಯಾವ್ಯಾವ ಇಯರಿಂಗ್ಸ್ ಇದೆ ಅಂತೇಳಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಮೊದಲಿಗೆ ಡ್ರೆಸ್ಸಿಂಗ್ ಟೇಬಲ್ನ ಎಲ್ಲನೂ ಕ್ಲೀನ್ ಇಟ್ಕೊಂಡು ಬಿಡೋಣ, ಆಮೇಲೆ ನಾನು ಇಯರಿಂಗ್ಸ್ ಕಲೆಕ್ಷನ್ನ ಮಾಡಿಬಿಡ್ತೀನಿ. ಓಕೆನಾ? ಬನ್ನಿ ಲೆಟ್ಸ್ ಗೋ. ಬನ್ನಿ ಎಲ್ಲ ಕ್ಲೀನ್ ಮಾಡಿಬಿಡೋಣ. ಫಸ್ಟ್ ಆಫ್ ಆಲ್ ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ಬಿಟ್ರೆ ಎಲ್ಲನೂ ಹೆಂಗೆ ಹರಡ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ ಅಂತಂದರೆ, ನಾನು ಒಂದು ಈ ವಾರ್ಡ್ರೂಬ್ ಆಗಿರ್ಬೋದು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಆ್ಯಂಡ್ ಸನ್ನಿ ವಾರ್ಡ್ರೂಬ್ ಆಗಿರ್ಬೋದು, ನಾನು ಕ್ಲೀನ್ ಮಾಡಿ ಏನಿಲ್ಲ ಅಂದರೂ ಒಂದು 2 months ಎಲ್ಲ ಆಗೋಗ್ಬಿಟ್ಟಿದೆ. ಹಾಗಾಗಿ ಎಲ್ಲನೂ ಒಂದು ಕಡೆನೂ ಸಿಗ್ತಾ ಇಲ್ಲ ನೋಡಿ. ಹಂಗಾಗಿ ಯಾವ ಕಡೆಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಫೈನಲ್ ಆಗಿ ಓಕೆ ಎಲ್ಲನೂ ತೆಗ್ದ್ಬಿಡೋಣ ಅಂತ ನೀಟಾಗಿ ಎಲ್ಲನೂ ತೆಗ್ದ್ಬಿಟ್ಟು ಬೆಡ್ ಮೇಲೆ ಇಟ್ಕೊಂಡು ಎಲ್ಲನೂ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟಿಗೆ ಒಂದು ಹಸಿ ಬಟ್ಟೆಲಿಂದ ಒದ್ದೆ ಬಟ್ಟೆಲಿಂದ ಆಗಿರ್ಬೋದು ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೋಡಿ. ನಾವೆಷ್ಟೇ ಕ್ಲೀನ್ ಇದೆ ನಾನು ಅಂದ್ಕೊಂಡೆ ಸ್ಟಾರ್ಟಿಂಗಲ್ಲಿ ಒರೆಸೋದೇನೋ ಏನೋ ಬೇಡ ಅಂದ್ಕೊತೀನಿ, ಸುಮ್ಮನೆ ಎಲ್ಲನೂ ಹಾಗೆ ಜೋಡಿಸ್ಕೊಂಡು ಬಿಡೋಣ ಅಂತ. ಬಟ್ ಆಮೇಲೆ ನಾನು ಒರೆಸ್ಕೊಂಡು ನೋಡಿದಾಗಲೇ ಗೊತ್ತಾಯಿತು ಎಷ್ಟು ಗಲೀಜಿದೆ ಅಂದರೆ. ನಮಗೆ ನೋಡೋಕ್ಕೆಲ್ಲ ಚೆನ್ನಾಗೇ ನೀಟ್ ಅನಿಸುತ್ತೆ, ಬಟ್ ನಾವು ಒಂದು ಟಿಶ್ಯೂ ಪೇಪರ್ ಆಗಿರ್ಬೋದು ಇಲ್ಲ ಒಂದು ಬಟ್ಟೆ ತಗೊಂಡು ಒರೆಸಿದಾಗೆ ಗೊತ್ತಾಗೋದು ಅಲ್ಲೆಷ್ಟು ಡಸ್ಟ್ ಕುಂತ್ಕೊಂಡಿದೆ ಅಂತೇಳಿ. ನಾನು ಕೂಡ ಅದೇ ರೀತಿನೇ ಅಂದ್ಕೊಂಡೆ ನೋಡಿ. ಕ್ಲೀನ್ ಆಗಿದೆ, ಬೇಡ ಬಿಡು ಹಾಗೆ ನೀಟಾಗಿ ಜೋಡಿಸ್ಕೊಂಡು ಬಿಡೋಣ ಅಂತೇಳಿ. ಬಟ್ ಆಮೇಲೆ ಮಾಡ್ತಾ ಇದ್ದೀನಲ್ವಾ ಕ್ಲೀನಿಂಗ್ ಕೆಲಸ, ಸ್ವಲ್ಪ ನೀಟಾಗೆ ಮಾಡ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ನಾನು ಯಾವಾಗಲೂ ಹೀಗೆ ನೋಡಿ, ಏನಾದರೂ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಂದರೆ ಅದು ನನಗೆ ಫುಲ್ ಕ್ಲೀನ್ ಆಗಿರಬೇಕು. ಅರ್ಧಂಬರ್ಧ ಎಲ್ಲ ಮಾಡ್ಲಿಕ್ಕೆ ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ಎಲ್ಲನೂ ಕಿತ್ತಾಕಿ ನೀಟಾಗಿ ಮತ್ತೆ ಜೋಡಿಸ್ಕೊಂಡು ಅದನ್ನು ಕ್ಲೀನಾಗಿ ಏನು ಕಬೋರ್ಡ್ ಇದೆ ಅಲ್ವಾ, ಡ್ರೆಸ್ಸಿಂಗ್ ಟೇಬಲ್ ಇದೆ ಅಲ್ವಾ, ಅದನ್ನು ಒರೆಸ್ಕೊಂಡು ನಾನು ಮತ್ತೆ ಜೋಡಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಏನಪ್ಪ ಅಂದರೆ ಯಾವುದೇ ರೀತಿ ಕವರ್ಸ್ ಆಗಿರ್ಬೋದು, ಪೇಪರ್ಸ್ ಆಗಿರ್ಬೋದು ಯಾವುದೂ ರೀತಿ ನಾನು ಹಾಕಿಲ್ಲ. ಏನಕ್ಕಂದರೆ ನಾನು ಏನಾದರೂ
24 ಅವರ್ಸ್ ನಿಮ್ಗೆ ಗೊತ್ತೇ ಇರೋದು ನಾವು ಲೇಡೀಸ್ ಇಲ್ಲೇ ಇರ್ತೀವಿ. ಅಂದ್ರೇನು ಬೆಳಗ್ಗೆ ಸಾಯಂಕಾಲ ಮುಖ ತೊಗೊತಾ ಇರ್ತೀವಿ, ತಲೆ ಬಾಚ್ಕೊತಾನೆ ಇರ್ತೀವಿ. ಹಂಗಾಗಿ ಏನಾದರೂ ಒಂದು ಕ್ರೀಮ್ ಬೇಕಂದರೆ ನಾವು ಬೇಗನೆ ತಕ್ಕೋಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಪೇಪರ್ ಸರಿದು ಎಲ್ಲ ಐಟಮ್ಸ್ಗಳು ಕೆಳಗೆ ಬೀಳಬಾರ್ದು ಅನ್ನೋ ರೀಸನ್ಗೆ ನಾನು ಕೆಳಗಡೆ ಏನೂ ಹಾಕಿರಲ್ಲ. ನೋಡ್ತಿರ್ಬೋದು ಈ ಥರ ನೀರು ತೊಗೊಂಡು ಬಂದು ಸ್ವಲ್ಪ ಸ್ವಲ್ಪ ನೀರಿಂದ ಎತ್ಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೆ ನೋಡಿ. ಎಲ್ಲನೂ ಒರೆಸ್ಕೊಂಡ ತಕ್ಷಣವೇ ನಾನೇನು ಮಿಕ್ಸಪ್ ಆಗಿದ್ವಲ್ವ ಐಟಮ್ಸು ಥಿಂಗ್ಸ್ಗಳೆಲ್ಲ ಅದನ್ನು ಕೂಡ ನಾನು ಮೊದಲಿಗೆ ಜೋಡಿಸ್ಕೊಂಡ್ಬಿಟ್ಟೆ. ಫಸ್ಟಿಗೆ ಏನಪ್ಪ ಅಂದರೆ ಇವಾಗ ನಾನು ಏನು ಮೇಲೆ ಕಬೋರ್ಡು ಕ್ಲೀನ್ ಮಾಡ್ತಾ ಇದ್ದೀನಿ ಅಲ್ವಾ, ಅದು ನನಗೆ ಜಾಸ್ತಿ ಕೆಲಸ ಆಗಲಿಲ್ಲ. ಯಾಕಂದರೆ ಅಲ್ಲಿ ಓನ್ಲಿ ಪರ್ಫ್ಯೂಮ್ ಆಗಿರ್ಬೋದು, ಬಾಡಿ ಲೋಷನ್ಸ್ ಆಗಿರ್ಬೋದು, ನನ್ನ ಒಂದು ಕ್ರೀಮ್ ಆಗಿರ್ಬೋದು, ನೇಲ್ ಪಾಲಿಶ್ ಆಗಿರ್ಬೋದು, ಅದು ಏನಪ್ಪ ಅಂದರೆ ಎಲ್ಲಿರೋದು ಅಲ್ಲೇ ಇತ್ತು. ನೀಟಾಗಿ ನಾನು ಸ್ವಲ್ಪ ಆ ಕಡೆ ಈ ಕಡೆ ಸರಿದಿತ್ತಷ್ಟೇ, ಅದನ್ನು ನೀಟಾಗಿ ಜೋಡಿಸ್ಕೊಂಡು ಬಿಟ್ಟೆ. ಬಟ್ ಕೆಳಗಡೆ ಏನು ಡ್ರಾ ಇದೆ ಅಲ್ವಾ, ಅದು ಮಾತ್ರ ತುಂಬ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಅದನ್ನು ನಾನು ಕ್ಲೀನ್ ಮಾಡ್ಕೋಬೇಕಂದ್ರೆ ತುಂಬಾ ಟೈಮ್ ತೊಗೊಂಡೆ. ಇನ್ನೊಂದು ಬ್ಯಾಂಗಲ್ಸ್ಗಳು ಕೂಡ ನಾನು ಏನಪ್ಪ ಅಂದರೆ ಆ ಕಡೆ ಈ ಕಡೆ ಇಟ್ಬಿಟ್ಟಿದ್ನಲ್ವ, ಅದನ್ನು ಕೂಡ ನೀಟಾಗಿ ಕಲೆಕ್ಟ್ ಮಾಡಿ ಎಲ್ಲನೂ ಇಡಬೇಕನ್ನೋಷ್ಟಿಗೆ ಟೈಮ್ ತೊಗೊಂತು ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೂ ನನ್ನ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ನೀವು ಕೂಡ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರಲ್ವ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಒಂದು ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ನಾನು ಎಲ್ಲನೂ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಕೆಳಗಡೆನೂ ನಾನು ಏನಾದರೂ ಲಿಪ್ಸ್ಟಿಕ್ಕು ಅದು ಏನಾದರೂ ಹಾಕ್ಬಿಟ್ರೆ ಇವಾಗೆ ಜೋಡಿಸ್ಕೊಳ್ಳೋಣ ಅಂತೇಳಿ ಡ್ರಾನು ಕೂಡ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೆ. ಆಮೇಲೆ ಒಂದು ಲುಕ್ ತೋರಿಸ್ತೀನಿ ನಿಮಗೆ ಯಾವ ಥರ ನಾನು ಜೋಡಿಸ್ಕೊಂಡಿದ್ದೀನಿ ಅಂತೇಳಿ. ಮತ್ತು ನೋಡ್ತಿರ್ಬೋದು ಇವಾಗ ಮನೆಯಲ್ಲಿ ತುಂಬ ಕೆಲಸ ಇದ್ದಾಗ ಈ ಥರ ನಮಗೆ ಕಬೋರ್ಡ್ ಸಿಸ್ಟಮ್ ಏನಾದರೂ ಇದ್ದರೆ ನಮಗೆ ಇದ್ರ ಕಡೆ ಗಮನ ಕೊಡ್ಲಿಕ್ಕೆ ಆಗಲ್ಲ ನೋಡಿ. ಅಂದರೆ ನೀಟಾಗೆ ಇಟ್ಕೊಂಡಿರ್ತೀವಿ. ಸ್ವಲ್ಪ ನಿಮಗೆ ಗೊತ್ತಿರ್ಬೋದಲ್ಲ, ಲಾಸ್ಟ್ ವ್ಲಾಗಲ್ಲಿ ನಾನು ಬಟ್ಟೆ ಎಲ್ಲ ಅದು ಕಬೋರ್ಡ್ ತೋರಿಸಿದೆ. ಯಾವ ಥರ ಅಂದರೆ ಇವಾಗ ಕಬೋರ್ಡ್ ಇರಲಿಲ್ಲ ಅಂದರೆ ಒಂದು ಪ್ರಾಬ್ಲಮ್ಮು, ಕಬೋರ್ಡ್ ಇದ್ದರೆ ಒಂದು ಪ್ರಾಬ್ಲಮ್ಮು. ಕಬೋರ್ಡ್ ಇರಲಿಲ್ಲ ಅಂದರೆ ಸುಮ್ಮನೆ ಎಲ್ಲ ಹೊರಗಡೆ ಕಾಣಿಸ್ತಾವಂತ ಮಡಚಿಟ್ಕೊಂಡು ಬಿಟ್ಟಿರ್ತೀವ. ಕಬೋರ್ಡ್ ಇದ್ದರೆ ಪರವಾಗಿಲ್ಲ ಬಿಡು ಕಾಣಿಸೋದಿಲ್ಲಲ್ವಾ ಅಂತೇಳಿ ಸ್ವಲ್ಪ ನಾವು ಲೇಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ನನ್ನ ಒಪಿನಿಯನ್ ನೋಡಿ. ಆದರೂ ಕಬೋರ್ಡ್ ಇರಲೇಬೇಕು, ಯಾಕಂದರೆ ಎಲ್ಲ ಟೈಮಲ್ಲೂ ನಮಗೆ ಮಡಚ್ಕೊಂಡು ಕೊಡ್ಲಿಕ್ಕೆ ಆಗಲ್ಲ ಅಲ್ವಾ. ಹಂಗಾಗಿ ಈ ಥರ ನೀಟಾಗಿ ಇಟ್ಕೊತಿದ್ದೀನಿ ನೋಡಿ. ನಾನು ಈ ಥರ ಬಾಕ್ಸಸ್ನ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ನಾನು 2 ಇಯರ್ಸ್ ಬ್ಯಾಕೆ ನಾನು ಇವನ್ನೆಲ್ಲನೂ ತರಿಸ್ಕೊಂಡಿರೋದು. ನಾನೇನು ಈ ಮನೆಗೆ ರೆಂಟಿಗೆ ಸ್ಟಾರ್ಟಿಂಗ್ ಬಂದ್ವಿ ಅಲ್ವಾ, ಅದೇ ಟೈಮಲ್ಲೇ ನಾನು ಈ ಥರ ನಾನೇನು ಇಟ್ಕೊತಾ ಇದ್ದೀನಲ್ವ ಬಾಕ್ಸಲ್ಲಿ, ಅದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸಿರೋದು. ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗಿದೆ. ಏನಪ್ಪ ಅಂದರೆ ನಮಗೆ ಅದು ಫುಲ್ ಸೆಟ್ ಬೇಕಂದ್ರೂ ನಾವು ತೆಗೆದುಕೊಂಡು ಹೊರಗಡೆ ಇಟ್ಟು ಒಂದು ಸ್ವಲ್ಪ ನೇಲ್ ಪಾಲಿಶ್ ಇದ್ದರೆ ಎಲ್ಲ ನೇಲ್ಸಿಗೆ ಯಾವ ಕಲರ್ ಬೇಕು ಚಾಯ್ಸ್ ಮಾಡಿ ಮತ್ತು ಅದೇ ಸ್ಪೇಸ್ಗೆ ನಾವು ನೀಟಾಗಿ ಇಟ್ಕೊಂಡು ಬಿಡ್ಬೋದು. ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗಿದೆ. ನೀನು ಯಾವ್ದ್ರ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ಖಂಡಿತ ನಾನು ನಿಮಗೆ ಕಳಿಸ್ಕೊಡ್ತೀನಿ ಆಯಿತಾ. ಇನ್ನು ಈ ಕಡೆ ನನಗೆ ಪರ್ಫ್ಯೂಮ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ನನಗೆ ಯಾವಾಗಾದರೂ ಬೇಕು ಅನಿಸಿದಾಗ ಹಾಕ್ಕೋಬೇಕಂತ ಸ್ವಲ್ಪನೇ ನಾನು ಪರ್ಫ್ಯೂಮ್ಸ್ನ ಇಟ್ಕೊಂಡಿದ್ದೀನಿ. ಜಾಸ್ತಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇನ್ನೇ ಬಾಡಿ ಲೋಷನ್ಸ್ ಆಗಿರ್ಬೋದು ಮತ್ತು ರೋಸ್ ವಾಟರ್ ಆಗಿರ್ಬೋದು ಎಲ್ಲನೂ ನಾನು ಮೇಲ್ಗಡೆ ಜೋಡಿಸ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಜೋಡಿಸ್ಕೊಳ್ಳೋದಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ. ಅದೇ ರೀತಿ ಮೇಂಟೈನ್ ಕೂಡ ಮಾಡಬೇಕು. ಇನ್ನು ಸನ್ನಿನ ಇಟ್ಕೊಂಡು ಅಷ್ಟೊಂದೆಲ್ಲ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಯಾವಾಗಾದರೂ ಒಂದ್ಸಲ ಮನೆ ನೋಡಿಕೊಂಡು ಮನೇಲೇ ಎಲ್ಲ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ನನಗೆ ಅಲ್ಲಿಗೆ ಟೈಮ್ ಸರಿ ಹೋಗ್ಬಿಡುತ್ತೆ. ಇನ್ನು ನಾನು ಇದೇ ಥರನೇ ಮೇಂಟೈನ್ ಮಾಡ್ತಾನೆ ಹೋಗ್ತಾ ಇರ್ತೀನಿ. ಯಾವುದಾದ್ರೂ ಒಂದು ಫಂಕ್ಷನ್ ನೆಟ್ವರ್ಕ್ ಅಡ್ಡ ಬಂದರೆ ಏನಾದರೂ ಕಿತ್ತುಬಿಟ್ಟು ಒಂದ್ಸಲ ಕಿತ್ತಾಕ್ಬಿಟ್ನೆ ಅಂತ ತಿಳ್ಕೊಳ್ಳಿ, ಮತ್ತೆ ನನಗೆ ರೀಪ್ಲೇಸ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ನಾನು ಇದೇ ಥರನೇ ಮನ್ಸು ಮಾಡಿ ಒಂದಿನ ಕುಂತ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ ನನಗೆ. ಆಲ್ಮೋಸ್ಟಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಆಲ್ಮೋಸ್ಟಲ್ಲಿ ಹುಡುಗಿಯರಿಗೆ ಎಲ್ಲನೂ ಇದೇ ಥರನೇ ಪ್ರಾಬ್ಲಮ್ ಅನಿಸುತ್ತೆ. ಅಂದರೆ ಡೈಲಿ ಕ್ಲೀನ್ ಮಾಡ್ಕೊಂಡು ಕೂಡ್ಲಿಕ್ಕೆ ಆಗಲ್ಲ ನೋಡಿ. ಫೈನಲ್ ಆಗಿ ಇದು ಕಬೋರ್ಡ್ ಮುಗೀತು ನೋಡಿ. ಮೇಲ್ಗಡೆಲಿಂದ ಒಂದು ಲುಕ್ ತೋರಿಸ್ತಾ ಇದ್ದೀನಿ. ಈ ಥರ ಜೋಡಿಸ್ಕೊಂಡಿದ್ದೀನಿ ನೋಡಿ. ಎಲ್ಲನೂ ಲಿಪ್ಸ್ಟಿಕ್ ಆಗಿರ್ಬೋದು, ನೇಲ್ ಪಾಲಿಶ್ ಆಗಿರ್ಬೋದು ಆ್ಯಂಡ್
ನನ್ನ ಐಲ್ಯಾಶಸ್ಸು ಎಲ್ಲನೂ ಪ್ರತಿಯೊಂದು ಈ ಥರ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಎಲ್ಲನೂ ಕೆಳಗಡೆ ಏನೋ ಡ್ರಾ ಅಂತ ಹೇಳಿದ್ನಲ್ವ ನಾನು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೇನ್ ಇಲ್ಲಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿ ನನಗೆ. ಎಷ್ಟು ಗಲೀಜು ಆಗ್ಬಿಟ್ಟಿತ್ತಂದರೆ ನಾನು ಯಾವುದಾದ್ರೂ ಆಯಿಂಟ್ಮೆಂಟ್ ಯೂಸ್ ಮಾಡಿದ ಕವರು ಕೂಡ ಅಲ್ಲೇ ಹಾಕ್ಬಿಟ್ಟಿದ್ದೆ. ಅರ್ಜೆಂಟಲ್ಲಿ ತಗೊಂಡು ಅದೇ ಥರನೇ ಡಂಪ್ ಮಾಡಿಬಿಟ್ಟಿದ್ದೆ ಅದನ್ನು. ಹಂಗಾಗಿ ಇನ್ನು ಮುಂದೆ ಈ ಥರ ಮಾಡಬಾರ್ದು ಅಂತೇಳಿ ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಥರ ತುಂಬ ಸಲ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇದೊಂದು 8ನೇ ಸತಿ ಇರ್ಬೋದು ನಾನು ಅಂದ್ಕೊಳ್ಲಿಕ್ಕತ್ತು. ಬಟ್ ಏನೂ ಮಾಡಲಿಕ್ಕಾಗಲ್ಲ. ಇದೇ ಥರನೇ ಅಂದ್ಕೊಂಡೇ ಮಾಡ್ಕೋಬೇಕು ಕೆಲಸ ಎಲ್ಲನೂ. ನೋಡ್ತಿರ್ಬೋದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಅದಕ್ಕೂ ಕೂಡ ಈ ಥರ ಬಾಕ್ಸಸ್ನ ತರಿಸಿದ್ದೀನಿ. ಇವು ಕ್ಲಾತಲ್ಲಿ ಬರ್ತವೆ. ಇವನು ಕೂಡ ನಾನು ಮೀಶೋ ಆನ್ಲೈನಲ್ಲೇ ತರಿಸಿರೋದು. ಸೆಟ್ ಆಫ್ 4 ಏನೋ 5 ಬಂದಿದ್ದಾವೆ. ನನಗೆ ಇದನ್ನು ಕೂಡ ತುಂಬಾ ಹೆಲ್ಪ್ ಆಗಿದೆ ನೋಡಿ. ಈ ಥರ ಏನು ಡ್ರಾ ಸಿಸ್ಟಮ್ ಇರುತ್ತಲ್ವ, ಅದರಲ್ಲಿ ಒಂದರಲ್ಲಿ ಕ್ಲಿಪ್ ಆಗಿರ್ಬೋದು, ಒಂದರಲ್ಲಿ ರಬ್ಬರ್ ಬ್ಯಾಂಡ್ ಆಗಿರ್ಬೋದು, ಒಂದರಲ್ಲಿ ನಮ್ಮ ಬ್ಯಾಂಗಲ್ಸ್ ಆಗಿರ್ಬೋದು, ಅಂದರೆ ಬ್ರಾಸ್ಲೆಟ್ ಆಗಿರ್ಬೋದು, ಈ ಥರ ನಾವು ಇಟ್ಕೊಂಡಾಗ ಬೇಗನೆ ಕೈಗೆ ಸಿಕ್ಬಿಡುತ್ತವೆ. ನಮಗೂ ಕೂಡ ಯಾವ ಸ್ಪೇಸಲ್ಲಿ ಏನು ಹಾಕ್ಬಿಡ್ತೀವಿ ಆ ಟೈಮಲ್ಲಿ ಹಾಕ್ಬಿಟ್ರೆ ಬೇಗನೆ ಸಿಗ್ತಾವಂತೇಳಿ ನಾನು ಕೂಡ ತರಿಸ್ಕೊಂಡಿರೋದು ನೋಡಿ. ಇದನ್ನು ಕೂಡ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ ಸರ್ಕಲ್ ಅವರು ಪರ್ಸ್ನಲ್ ಆಗಿ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ, ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಹಾಕಿ, ನಾನು ಖಂಡಿತವಾಗಿ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಎಲ್ಲನೂ ನಾನು ಈ ಥರ ಊರಿಗೆಲ್ಲ ಹೋಗಿರ್ತೀನಲ್ವ, ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದು ಕೂಡ ನಾನು ಹಾಗೆ ಇಟ್ಕೊಂಡು ಬಿಟ್ಟಿದ್ದೆ. ಅದನ್ನು ಕೂಡ ಎಲ್ಲ ತೆಗೆದು ಟೋಟಲಾಗಿ ಇವತ್ತು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೋಡಿ. ಒಂದೆಲ್ಲೂ ಮಿಕ್ಕಿಲ್ಲ. ಎಲ್ಲನೂ ನೀಟಾಗಿ ಒಂದು ಚಿಕ್ಕ ಚಿಕ್ಕ ಇಯರಿಂಗ್ಸ್ ಕೂಡ ತೆಗೆದಿಟ್ಕೊಂಡಿದ್ದೀನಿ. ನಾನು ಫೈನಲ್ ಆಗಿ ಎಲ್ಲನೂ ನೀಟ್ ಮಾಡ್ತೀನಿ ನೋಡಿ. ಆವಾಗ ನಾನು ನಿಮಗೆ ಒಂದು ಲುಕ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಯಾವಾಗಲೂ ಇದೇ ಥರ ಇರಬೇಕು ಅಂತ ಫೀಲ್ ಆಗುತ್ತೆ. ನೋಡೋಣ, ಫೈನಲ್ ಆಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ಈ ಥರ ನಾನು ಮದುವೆಯಲ್ಲಿ ತೊಗೊಂಡಿರೋ ಚೌರಿಗಳು ತುಂಬ ಅಂದರೆ ತುಂಬಾ ಕಲೆಕ್ಷನ್ಸ್ ಇದ್ದಾವೆ ನನ್ನ ಹತ್ರ. ಎಷ್ಟು ಚೌರೀಸು ಆ್ಯಂಡ್ ಎಷ್ಟು ಜಡೆಗಳು ಮತ್ತು ಡಿಸೈನ್ಸ್ ಹಿಂದ್ಗಡೆ ಹಾಕೋ ಜಡೆಗಳಾಗಿರ್ಬೋದು, ಮತ್ತು ತುರ್ಬಗಳಾಗಿರ್ಬೋದು, ಎಲ್ಲನೂ ಕಲೆಕ್ಷನ್ ತುಂಬಾ ಇದ್ದಾವೆ. ಮತ್ತು ಸ್ಟೋನ್ ನೆಕ್ಲೆಸ್ ಡಿಸೈನ್ಗಳಾಗಿರ್ಬೋದು, ಎಲ್ಲನೂ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ನಾನು ಜಾಸ್ತಿ ಗೋಲ್ಡ್ಗಿಂತ ಈ ಥರ ಆರ್ಟಿಫಿಷಿಯಲ್ ತುಂಬಾ ಇಷ್ಟಪಡ್ತೀನಿ. ಯಾಕಂದರೆ ಗೋಲ್ಡ್ ಅಂದರೆ ಒಂದೇ ಹಾಕ್ಕೋಬೇಕಾಗುತ್ತಲ್ವ, ಡ್ರೆಸ್ ಮ್ಯಾಚಿಂಗ್ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಎಲ್ಲ ನಮ್ಮ ಹುಡುಗಿಯರಿಗೆ ಆಲ್ಮೋಸ್ಟ್ ಅಲ್ಲಿ ಇಷ್ಟ ಆಗುತ್ತೆ. ಒಂದು ಇಯರಿಂಗ್ಸ್ ಆಗಿರ್ಬೋದು ಆ್ಯಂಡ್ ನೆಕ್ಲೆಸ್ ಆಗಿರ್ಬೋದು, ಡಾಬ್ ಆಗಿರ್ಬೋದು, ಎಲ್ಲನೂ ನೀವು ಎಷ್ಟೇ ಗೋಲ್ಡು ನೀವು ಮೇಂಟೈನ್ ಮಾಡಿರ್ರಿ, ಹುಡುಗಿಯರಿಗೆ ಮಾತ್ರ, ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಎಷ್ಟು ಆರ್ಟಿಫಿಷಿಯಲ್ ಇಷ್ಟ ಅಂದರೆ ಗೋಲ್ಡ್ನ ನಾವು ಪಕ್ಕಕ್ಕೆ ಇಟ್ಕೊಂಡು ಇದನ್ನೇ ಯೂಸ್ ಮಾಡೋಂಥದ್ದು. ಇಲ್ಲಿ ಬ್ಯಾಂಗಲ್ಸ್ ಕೂಡ ಸೆಟ್ ಮಾಡ್ಕೊತಾ ಇದ್ದೆ ನೋಡಿ. ಎಲ್ಲ ಬ್ಯಾಂಗಲ್ಸ್ ಕೂಡ ಆ ಕಡೆ ಈ ಕಡೆ ಎಲ್ಲ ಫಂಕ್ಷನ್ಗೆ ಹೋಗಿ ಒಂದು ಕಡೆ ಇರಲಿಲ್ಲ, ಅದನ್ನು ಕೂಡ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಬ್ಯಾಂಗಲ್ಸು ಇದೇ ಥರ ನನಗೆ ಎಷ್ಟೋ ಬ್ಯಾಂಗಲ್ಸ್ ಕಳೆದೋಗ್ಬಿಟ್ಟಿದ್ದಾವೆ. ಎಲ್ಲಿಟ್ಟಿರ್ತೀನೋ ನನಗೆ ಗೊತ್ತಿರಲ್ಲ. ಈ ಕ್ಲಿಪ್ಸ್ಗಳಂತೂ ಎಷ್ಟು ತಂದು ಹಾಕ್ಕೊಂಡಿದ್ದೀನೋ ನನಗೆ ಇಲ್ಲಿ ಲೆಕ್ಕಕ್ಕಿಲ್ಲ. ಬಟ್ ಎಲ್ಲಿಗೆ ಹೋಗ್ತಾವಂತನೋ ನನಗೆ ಗೊತ್ತಿಲ್ಲ. ನಾನು ಒಂದ್ಸತಿ ಹಾಕ್ಕೊಂಡು ಎಲ್ಲಿಟ್ಟಿರ್ತೀನೋ ಅದನ್ನು ಗೊತ್ತಾಗಲ್ಲ. ಇದೇ ಥರ ತುಂಬ ಕ್ಲಿಪ್ಸ್ಗಳನ್ನ ಕಳ್ಕೊಂಡು ಬಿಟ್ಟಿದ್ದೀನಿ. ಎಷ್ಟು ಹುಡ್ಕಾಡಿದ್ರಲ್ಲ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲಿ ಮಾಯ ಆಗಿರ್ತಾವಂತನೇ ಗೊತ್ತಾಗಲ್ಲ. ಇದು ಇರೋದು 4 ರೂಮಲ್ಲಿ ಎಲ್ಲೋ ಹೋಗಿ ಕುಂತ್ಕೊಂಡಿರ್ತಾವಂತನೂ ನನಗೆ ಗೊತ್ತಿರಲ್ಲ. ಬಟ್ ಫೈನಲ್ ಆಗಿ ಎಲ್ಲರೂ ಹೆಣ್ಮಕ್ಳು ಪ್ರಾಬ್ಲಮ್ ಅನಿಸುತ್ತೆ ಇದು. ತುಂಬ ತಂದು ಹಾಕಿದ್ರು ಲಾಸ್ಟಲ್ಲಿ ಎಷ್ಟು ಉಳಿಬೇಕು ಅಷ್ಟೇ ಉಳಿತವೆ ನೋಡಿ. ನನಗೂ ಎಷ್ಟು ಸತೆ ಎಷ್ಟೆಲ್ಲ ತೊಗೊಂಡು ಬಂದಿರ್ತೀನಿ ಮಾರ್ಕೆಟಿಗೆಲ್ಲ ಹೋದಾಗ. ಇಷ್ಟೆಲ್ಲ ಇಟ್ಕೊಂಡು ಬಂದಿರ್ತೀನಿ. ಫೈನಲ್ ಆಗಿ ಕ್ಲಿಪ್ಸ್ಗಳು ಮಾತ್ರ ಸಿಗಲ್ಲ. ಲಾಸ್ಟಿಗೆ ಮೂಮೆಂಟಲ್ಲಿ ನಾವು ಎಲ್ಲಿಗಾದ್ರೂ ರೆಡಿಯಾಗಿ ಹೋಗ್ಬೇಕಾದ್ರೆ ಮನೇಲೆಲ್ಲ ಹುಡ್ಕಾಡ್ತಾ ಇರ್ತೀನಿ ನೋಡಿ. ನಾನಂತೂ ಫೈನಲ್ ಆಗಿ ಒಂದೆಲ್ಲೋ ಹುಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಅದು ಹೀಗೆ ಅನಿಸುತ್ತೆ, ನಮಗೆ ಬೇಕಾದಾಗ ಯಾವುದೇ ವಸ್ತು ನಮಗೆ ಸಿಗಲ್ಲ. ನೋಡ್ತಿರ್ಬೋದು, ನಾನು ಅದೇ ತೋರಿಸ್ತಾ ಇದ್ದೆ. ಇವೆಲ್ಲನೂ ನನ್ನ ಮದುವೆ ಟೈಮಲ್ಲಾಗಿರ್ಬೋದು, ನನ್ನ ಒಂದು ಫಂಕ್ಷನ್ ಶ್ರೀಮಂತ ಫಂಕ್ಷನ್ ಟೈಮಲ್ಲೆಲ್ಲ ಪರ್ಚೇಸ್ ಮಾಡಿದಂಥ ಏನು ಜಡೆಗೆ ಹಾಕೋ ಥಿಂಗ್ಸ್ ನೋಡಿ. ಇದು ಕೂಡ ಇಷ್ಟು ಚೌರೀಸ್ಗಳು ನನ್ನ ಹತ್ರ ಇರೋವು ತುಂಬಾ ಇಟ್ಕೊಂಡು ಬಿಟ್ಟಿದ್ದೀನಿ. ಒಂಥರ
ಸ್ಟೋರ್ ಆದಂಗೆ ಆಗ್ಬಿಟ್ಟಿತ್ತು. ನನಗೆ ನೋಡಿ ಇಷ್ಟೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನ ಅಂತ ಹೇಳಿ ಅನಿಸ್ತಾ ಇತ್ತು. ಈ ಥರ ಏನಾದರೂ ಬಾಡಿಗೆಗೆ ಬಿಟ್ಟರೆ ದುಡ್ಡಾದರೂ ಬರ್ತಿತ್ತಲ್ವ ಅಂತಲೂ ಒಂದು ಸೈಡ್ ಯೋಚನೆ ಬಂತು. ಪರವಾಗಿಲ್ಲ, ನಾನು ಆ ಥರ ಎಲ್ಲ ಮಾಡಲ್ಲ. ಬನ್ನಿ, ನಾನು ನಿಮಗೆ ಇಯರಿಂಗ್ಸ್ನ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ಎಲ್ಲನೂ ಚೆನ್ನಾಗಿ ಇಟ್ಕೊಂಡು ಕುಂತ್ಕೊಂಡಿದ್ದೀನಿ ನೋಡಿ. ಎಲ್ಲನೂ ತೋರಿಸ್ಬೇಕಲ್ವಾ, ಹಾಗಾಗಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಪೇರ್ಸ್ ನನ್ನ ಆನ್ಲೈನಲ್ಲಿ ಮೀಶೋದಲ್ಲಿ ಒಂದು 2 years ಬ್ಯಾಕ್ ತರಿಸಿದ್ದೆ ನೋಡಿ. ಈ ಥರ ಸಿಲ್ವರ್ ಡಿಸೈನಲ್ಲಿ ಇವು ಸೆಟ್ ಆಫ್ 6 ಏನೋ ಬಂದಿದ್ದಾವೆ, ನೋಡ್ತಿರ್ಬೋದು ಇಲ್ಲಿ. ಪಿಂಕು, ರೆಡ್ಡು ಆ್ಯಂಡ್ ಬ್ಲ್ಯಾಕು, ಬ್ಲೂ, ಬ್ಲ್ಯಾಕ್ ಇದೆ ನೋಡಿ ಇಲ್ಲಿ, ಬ್ಲ್ಯಾಕ್, ಬ್ಲೂ ಆ್ಯಂಡ್ ಗೋಲ್ಡು, ಸಿಲ್ವರು, ಈ ಥರ 6 ಏನೋ ಬಂದಿದ್ವು. ಇನ್ನು ನೀವು ಜುಮ್ಕಾಸ್, ಇದೂ ಕೂಡ ನಾನು ಮೀಶೋದಲ್ಲೇ ತರಿಸಿದ್ದು. ಗೋಲ್ಡ್, ಸೇಮ್ ಗೋಲ್ಡ್ ಥರ ಇರುತ್ತೆ, ಏನು ಫಿನಿಶಿಂಗ್ ಬಂದಿದೆ. ಇದೂ ಜುಮ್ಕಾ, ಮತ್ತು ಇದು ಲಾಂಗೆಸ್ಟ್ ಜುಮ್ಕಾದಲ್ಲಿ ಇದು ಒಂದು. ನೆಕ್ಸ್ಟು ನೋಡ್ತಿರ್ಬೋದು, ನಾನು ಆಲ್ಮೋಸ್ಟ್ ಅಲ್ಲೋ ಮೀಶೋದಲ್ಲಿ ಯಾವುದಾದ್ರೂ ನಮ್ಮೂರ ಕಡೆ ಜಾತ್ರೆಗಳಿರ್ತಾವಲ್ವ, ಆ ಥರ ಅಲ್ಲಿ ತಗೊಂಡಿರೋಂಥದ್ದು. ನೆಕ್ಸ್ಟ್ ಕೆಳಗಡೆ ಬಂದರೆ ನೋಡಿ, ಜುಮ್ಕಾ, ಇದು ಒಂದು ಸೆಟ್ಟು, ಇದು ಒಂದು ಈ ಥರ ಜುಮ್ಕಾ ಅಂತಾನೆ ಅಲ್ಲ, ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ. ಇದಕ್ಕೊಂದಕ್ಕೆ ಮಿರರ್ ಹೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಜುಮ್ಕಾ, ಬಟ್ ಒಂದು ಮಿರರ್ ಹೋಗ್ಬಿಟ್ಟಿದೆ. ಇದು ಒಂದು ಪೇರು, ಇದು ಒಂದು ಪೇರು, ಇವೆಲ್ಲ ನಾರ್ಮಲ್ ರಿಂಗ್ಸ್. ಇದು ಸಿಲ್ವರಲ್ಲಿ ನವಿಲ್ ಶೇಪಲ್ಲಿ ಬಂದಿದೆ ನೋಡಿ. ಡ್ರೆಸ್ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಛೋಟಾ ಜುಮ್ಕೀಸ್. ಈ ಥರ ಎಲ್ಲ ಜುಮ್ಕಾಸ್ಗಳನ್ನ ನಾನು ಈ ಥರ ಹ್ಯಾಂಗಿಂಗಲ್ಲೇ ಹ್ಯಾಂಗ್ ಮಾಡಿದ್ದೀನಿ ನೋಡಿ. ಇವನ್ನ ಓನ್ಲಿ ಜುಮ್ಕಾಸ್ಗಳು. ಇನ್ನು ನಾರ್ಮಲ್ ಇದಾವಲ್ವಾ, ಅದನ್ನು ಇಲ್ಲಿಟ್ಟು ತೋರಿಸ್ತಾ ಇದ್ದೀನಿ, ಯಾಕಂದರೆ ಯಾವ ಥರ ತೋರಿಸ್ಬೇಕಂತ ಗೊತ್ತಾಗಲಿಲ್ಲ ನನಗೆ. ಇದು ಒಂದು ರಿಮೂವ್ ಮಾಡಿಬಿಡ್ತೀನಿ. ಈ ಥರ ಇಟ್ಟು ತೋರಿಸ್ತಾ ಇದ್ದೀನಿ ನಾನು. ಇದು ನೋಡಿ ಯಾವ ಥರ ಯಾವುದಾದ್ರೂ ಡ್ರೆಸ್ ಮೇಲೆ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನಿದು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ. ನಾನು ಇದ್ರ ಬಗ್ಗೆ ಹೇಳಲೇಬೇಕು, ಎಷ್ಟು ಹೆಲ್ಪ್ ಆಗಿದೆ ನನಗೆ ಇದೆ ಇಯರಿಂಗ್ಸ್. ಅಂದರೆ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ. ಈ ಥರ ಪ್ಲೇಟ್ಸ್ ಕೊಟ್ಟಿರ್ತಾರೆ, ಇದನ್ನು ನಾವು ಇದರಲ್ಲಿ ಸನ್ನಿ ನೋಡಿ ಹ್ಞೂ ಅಂತಿದ್ದಾನೆ, ಈ ಥರ ಮ್ಯಾಚ್ ಮಾಡಿಕೊಂಡ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ. ಸಣ್ಣ ನಾನು ಅಂದಂಗೆ ಅನ್ನಕ್ಕೆ ಹೋಗ್ಬೇಡ ನೋಡಿ. ಈ ಥರ ಲುಕ್. ಇಲ್ಲಿ ಇಷ್ಟೊಂದು ಪ್ಲೇಟ್ಸ್ ಇದಾವೆ. ಮುಟ್ಬಾರ್ದು ಬಂಗಾರ, ಸುಮ್ಮನೆ ಇರೋ, ಹಿಂದುಗಡೆ ಕಾಲ್ ತೆಕ್ಕೋ. ಇನ್ನು ಈ ಥರ ಒಂದು ಗೋಲ್ಡ್ ನೋಡಿ, ಚೆನ್ನಾಗಿ ಶೈನಿಂಗ್ ಉಳಿತಿದ್ದಾವೆ. ನೋ ಸನಿ ತೆಗಿ. ನೆಕ್ಸ್ಟು ಇದು ಒಂದು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್. ನೆಕ್ಸ್ಟ್ ಬಂದುಬಿಟ್ರೆ ಈ ಥರ, ಇದು ಬ್ಲೂ, ಡಾರ್ಕ್ ಬ್ಲೂ ಅಲ್ಲಿ ಬರುತ್ತೆ, ಸುತ್ತ ಸಿಲ್ವರ್ ಫಿನಿಶಿಂಗ್ ಇರುತ್ತೆ. ನೆಕ್ಸ್ಟ್ ಇದು ಒಂದು ಗೋಲ್ಡ್, ಫುಲ್ ಗೋಲ್ಡಲ್ಲಿ ಲಕ್ಷ್ಮಿ ಮುಖ ಇರ್ಬೋದೇನೋ. ನೆಕ್ಸ್ಟು ಇಯರಿಂಗ್ಸ್ ಬಂದು ಸುಮ್ಮನೆ ಸಿಂಪಲ್ಲಾಗಿ ಡ್ರೆಸ್ ಮೇಲೆ ಹಾಕ್ಕೊಂಡು ಹೋಗ್ಲಿಕ್ಕೆ. ಇದು ಕೂಡ ಅಷ್ಟೇ. ನೆಕ್ಸ್ಟ್ ಇದು ನೋಡಿ, ಗೋಲ್ಡ್ ಫಿನಿಶಿಂಗ್ ಇದೆ, ಗೋಲ್ಡೇ, ಫುಲ್ ಗೋಲ್ಡ್. ನೆಕ್ಸ್ಟ್ ಈ ಇಯರಿಂಗ್ಸ್ ಕೂಡ ಈ ಥರ ಇದೆ ನೋಡಿ. ಟೋಟಲ್ ಆಗಿ ನೋಡಿ, ಫೈನಲ್ ಆಗಿ ಸನ್ನಿ ಯಾವ ಥರ ಮಾಡ್ಬಿಟ್ಟ. ಇಲ್ಲಿದ್ದಾನೆ ನೋಡಿ.
ಇಷ್ಟ ತನಕ ಆಚೆ ಹೋಗಿದ್ದ, ಆರಾಮ್ ಲಾಗ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಬಂದ್ಬಿಟ್ಟಿದಾನೆ. ಹೆಂಗ್ ಮಾಡ್ತಿದ್ದಾನೆ ನೋಡಿ. ನಿಮ್ಗೆ ತೋರಿಸಿ ಮೊದಲು ತೆಗೆದು ಇಟ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಕಿತ್ತಾಕ್ಬಿಡ್ತಾನೆ. ಇವೆಲ್ಲ ಇದು ಯಾವುದೋ ಈ ಸರದ ಜೊತೆ ಬಂದಿರ್ಬೋದೇನನ್ಸುತ್ತೆ. ಚಿನ್ನಿ ಬಿಡು. ಇದಾದ್ಮೇಲೆ ನನ್ನ ಫೇವ್ರೆಟ್ ಅಲ್ಲಿ ಹಾಕ್ಬಿಡ ಪಪ್ಪ ಪ್ಲೀಸ್. ಒಂದೊಂದು ಇಯರಿಂಗ್ಸ್ ನಾನೇನು ಕಳ್ಕೊಂಡಿದ್ದೀನಲ್ವ ಅದ್ರದ್ದು ಒಂದೊಂದು ಇಯರಿಂಗ್ಸ್ ಇರೋದು ಡಿಸೈನ್ ತೋರಿಸ್ತಿದ್ದೀನಿ ನೋಡಿ. ದೂರದಿಂದ ಇದು ಒಂದು ಉಳ್ಕೊಂಡಿದೆ, ಇದು ಒಂದು ಉಳ್ಕೊಂಡಿದೆ, ಇದು ಒಂದು ಉಳ್ಕೊಂಡಿದೆ, ಇದು ಒಂದು ಉಳ್ಕೊಂಡಿದೆ. ಇದಂತೂ ನನ್ನ ಫೇವ್ರೇಟ್ ಗಾಯ್ಸ್. ಎಲ್ಲಿ ಕಳೆದ್ಬಿಟ್ಟಿದ್ದೀನಿ ಏನು ಗೊತ್ತಿಲ್ಲ, ಇಷ್ಟು ಚೆನ್ನಾಗಿದೆ ನೋಡಿ. ಇದು ಒಂದು ಉಳ್ಕೊಂಡ್ಬಿಟ್ಟಿದೆ, ಇದು ಒಂದು ಉಳ್ಕೊಂಡ್ಬಿಟ್ಟಿದೆ. ಈ ಥರ ಸುಮಾರು ಒಂದೊಂದು ಉಳ್ಕೊಂಡಿರೋ ಇಯರಿಂಗ್ಸ್ ಇದ್ದಾವೆ. ನೆಕ್ಸ್ಟ್ ಸ್ವಲ್ಪ ಫ್ಯಾನ್ಸಿಯಲ್ಲಿ ಅಂದರೆ ಥರ ನೋಡಿ, ನಾರ್ಮಲ್ ಆಗಿ ಎಲ್ಲರ ಹತ್ರ ಇರೋ ಥರನೇ ಇವೆರಡು. ನೆಕ್ಸ್ಟು ಇವೆರಡು. ಈ ಥರ ಇಷ್ಟು ನೋಡಿ ಕಲೆಕ್ಷನ್ಸ್. ಇವೆಲ್ಲ ಜುಮ್ಕಾಸ್ ಈ ಥರ ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ. ಇನ್ನೆಲ್ಲ ಇದರಲ್ಲಿ ಪ್ಯಾಕ್ ಮಾಡಿ ಇಡ್ತೀನಿ. ಸನ್ನಿ ನೋ, ಇವು ಬಂದ್ಬಿಟ್ರೆ ನಾನು ಚಿಕ್ಕವಾಗಿ ಯಾವಾಗಾದ್ರೂ ಯೂಸ್ ಮಾಡ್ತೀನಲ್ವಾ ಆ ಥರ ತಗೊಂಡಿದ್ದೀನಿ. ಸುಮ್ಮನೆ ಏನು ಕಾಣಿಸ್ದೇ ಇರೋ ಥರ ವೇರ್ ಮಾಡೋಕ್ಕಂತೇಳಿ ಈ ಥರ ತಗೊಂಡಿದ್ದೀನಿ ನೋಡಿ. ಸನ್ನಿ ಮುರಿತವ. ಇವನ್ನೆಲ್ಲ ಇದರಲ್ಲಿ ಹಾಕಿರ್ತೀನಿ. ಇವನ್ನೆಲ್ಲ ಇದರಲ್ಲಿ ಹಾಕಿಟ್ಟಿರ್ತೀನಿ. ಕೊಡು ಪಪ್ಪ. ಈ ಥರ ಏನು ಫ್ಯಾನ್ಸಿಯಲ್ಲಿದ್ದಾವಲ್ವ ಅವನ್ನ ಇದರಲ್ಲಿ ಹಾಕಿಟ್ಟಿರ್ತೀನಿ ಈ ಬಾಕ್ಸಲ್ಲಿ. ಈ ಥರ ಏನು ಅಂದರೆ ಥರ ಮಾಡಲಲ್ಲಿ ಇದರಲ್ಲಿ ಹಾಕಿಟ್ಟಿರ್ತೀನಿ. ಇನ್ನು ಎಕ್ಸ್ಟ್ರಾ ಇದರಲ್ಲಿ ಇಟ್ಟಿರ್ತೀನಿ, ಇನ್ನು ಇದರಲ್ಲಿ ಇಟ್ಟಿರ್ತೀನಿ. ಇಷ್ಟು ನೋಡಿ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್. ಇನ್ನೂ ಇದ್ದಾವೆ, ಎಲ್ಲೆಲ್ಲಿ ಹೋಗಿದ್ದಾವೆ ಗೊತ್ತಿಲ್ಲ ಗಾಯ್ಸ್. ತುಂಬ ಅಂದರೆ ತುಂಬಾ ಇದ್ದಾವೆ. ಬಟ್ ನಾನು ಇಷ್ಟಪಟ್ಟು ಕಲೆಕ್ಟ್ ಮಾಡ್ಕೊಂಡಿರೋವಂದರೆ ಇಷ್ಟು ಮಾತ್ರ. ಫೈನಲ್ ಆಗಿ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಆಯಿತು ನೋಡಿ. ಒಂದು ವ್ಯೂ ತೋರಿಸ್ಬಿಡ್ತೀನಿ ಯಾವ್ಯಾವ ಥರ ಇಟ್ಕೊಂಡಿದ್ದೀನಿ ಅಂತೇಳಿ. ಸುಮ್ಮನೆ ತೋರಿಸ್ತೀನಿ, ಎಕ್ಸ್ಪ್ಲೇನ್ ಏನು ಮಾಡೋಕ್ಕೆ ಹೋಗಲ್ಲ. ನೋಡ್ತಿರ್ಬೋದು. ಎಕ್ಸ್ಪ್ಲೈನ್ ಅನ್ನೋಕ್ಕೇನಿಲ್ಲ. ಮೇಲ್ಗಡೆ ಎಲ್ಲನೂ ಇಯರಿಂಗ್ಸ್ ಆ್ಯಂಡ್ ಬ್ಯಾಂಗಲ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಮಾಯ್ಶ್ಚರೈಸರ್ ಮತ್ತು ಪರ್ಫ್ಯೂಮು ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಲಿಪ್ಸ್ಟಿಕ್, ನೇರ್ ಪಾಲಿಶ್ ಆ್ಯಂಡ್ ಸ್ವಲ್ಪ ಸನ್ಸ್ಕ್ರೀನ್, ಬಾಡಿ ಲೋಷನ್ಸ್, ಇಲ್ಲೆಲ್ಲ ಬಾಡಿ ಲೋಷನ್ಸ್ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಎಲ್ಲ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಸುಮ್ಮನೆ ವೇಸ್ಟ್ ಐಟಮ್ಸ್ ಅಂದರೆ ಐಲ್ಯಾಶಸ್ ಥರ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂದರೆ ನೋಡ್ತಿರ್ಬೋದು, ಇಲ್ಲೆಲ್ಲ ಕ್ಲಿಪ್ಸ್ಗಳು ಇಟ್ಟಿದ್ದೀನಿ. ಇಲ್ಲಿ ನನ್ನ ರಬ್ಬರ್ ಬ್ಯಾಂಡು, ಏರ್ ಬ್ಯಾಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನನ್ನ ಬ್ರಾಸ್ಲೆಟ್ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಕೆಳಗಡೆ ಬಂದರೆ ಬ್ಯಾಂಗಲ್ಸ್ ನೋಡಿ, ನನ್ನ ಸ್ಟ್ರೇಟ್ನಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ಮತ್ತೆ ಇನ್ನೊಂದು ವ್ಲಾಗ್ ಜೊತೆಗೆ ಸಿಗೋಣ.